ನಮಸ್ಕಾರ ಪ್ರಿಯ ಮಿತ್ರರೇ, ನಾವು ಈಗ ಎಲ್ಲಿ ಅಂದ್ರೆ ಗಂಡು ಮೆಟ್ಟಿದ ನಾಡು ಹುಬ್ಬಳ್ಳಿಯಲ್ಲಿರೋದು. ಅಂದ್ರೆ ಇವತ್ತಿನ ವಿಶೇಷ ಏನಪ್ಪಾ ಅಂತಂದ್ರೆ ಜನವರಿ 25 ಸಾರಿ ಡಿಸೆಂಬರ್ 25 ಅಂದ್ರೆ ನಿಮಗೆ ಗೊತ್ತಿರೋ ಹಾಗೆ ಕ್ರಿಸ್ಮಸ್ ದಿನ ಅಂತ ಹೇಳ್ಬೋದು. ಎಲ್ಲೆಡೆ ರಾಜ್ಯಾದ್ಯಂತ ಈ ಹಬ್ಬವನ್ನ ಸಂಭ್ರಮದಿಂದ ಸಡಗರದಿಂದ ಆಚರಣೆ ಮಾಡ್ತಾನೆ ಬಂದಿದ್ದೀವಿ ಪ್ರತಿ ವರ್ಷನೂ ಕೂಡ. ಆದ್ರೆ ಈ ವಿಶೇಷವಾದ ದಿನದಲ್ಲಿ ಈಗ ರಾಜ್ಯಾದ್ಯಂತ ಈಗ ತೆರೆ ಕಾಣ್ತಾ ಇರೋ ಭರ್ಜರಿ ಅಂದ್ರೆ ಹೈ ವೋಲ್ಟೇಜ್ ಇರತಕ್ಕಂತ ಸಿನಿಮಾ ಯಾವ ಅಂತ ನಿಮ್ಗೆಲ್ಲ ಗೊತ್ತಿರಬಹುದು. ಒಂದ್ ಕಡೆ 45 ಅಂದ್ರೆ ಶಿವರಾಜ್ ಕುಮಾರ್ ಹಾಗೂ ಉಪೇಂದ್ರ ಅವರು ನಟಿಸಿರ್ತಕ್ಕಂಥ ರಾಜ್ ಬಿ ಶೆಟ್ಟಿ ಅವರು ನಟಿಸಿರ್ತಕ್ಕಂಥ ಸಿನಿಮಾ 45 ಒಂದು ಕಡೆ ತೆರೆ ಕಾಣ್ತಾ ಇದ್ರೆ, ಮತ್ತೊಂದು ಕಡೆ ಅದೇ ಅಂದ್ರೆ ಈಗ ಬಾದಶಾ ಕಿಚ್ಚ ಸುದೀಪ್ ಅವರು ಅಭಿನಯಿಸಿರ್ತಕ್ಕಂಥ ಸಿನಿಮಾ ಮಾರ್ಕ್ ಕೂಡ ಇದೆ ಅಪ್ಸರಾ ಥಿಯೇಟರ್ ಅಲ್ಲಿ ಕೂಡ ರಿಲೀಸ್ ಆಗ್ತಾ ಇದೆ ಅಂತ ಹೇಳ್ಬೋದು. ಹಾಗೂ ರಾಜ್ಯಾದ್ಯಂತ ತುಂಬಾ ಅಚ್ಚರಿಯನ್ನ ಮೂಡಿಸಿರ್ತಕ್ಕಂಥ ಈ ಎರಡು ಸಿನಿಮಾಗಳ ಬಗ್ಗೆ ರೆಸ್ಪಾನ್ಸ್ ಹೇಗ್ ಬರುತ್ತೆ ಅನ್ನೋ ನೋಡೋಣ. ಅದರ ಮೊದಲನೇ ಬಾರಿಗೆ ಮಾರ್ಕ್ ಸಿನಿಮಾ ಯಾವ ರೀತಿ ರೆಸ್ಪಾನ್ಸ್ ಇದೆ ಅಂತ ವೀಕ್ಷಕರನ್ನೇ ಕೇಳಿ ನೋಡೋಣ ಬನ್ನಿ. ಪ್ರಿಯ ಮಿತ್ರರೇ, ಹಾಗಾದ್ರೆ ಈಗ ನಾವು ಇವತ್ತಿನ ದಿನ ಅಪ್ಸರಾ ಥಿಯೇಟರ್ ಅಂದ್ರೆ ಅಪ್ಸರಾ ಚಿತ್ರಮಂದಿರದ ಹುಬ್ಬಳ್ಳಿ ಗಂಡು ಮಟ್ಟಿ ನಾಡಿನ ಅಪ್ಸರಾ ಚಿತ್ರಮಂದಿರದಲ್ಲಿ ಈಗ ವೀಕ್ಷಕರು ಇನ್ನೇನು ಸಿನಿಮಾ ವೀಕ್ಷಣೆ ಮಾಡಿ ಬರ್ತಾ ಇದ್ದಾರೆ. ಆದ್ರೆ ಅವರು ಸಿನಿಮಾ ಯಾವ ರೀತಿ ಇದೆ ಅನ್ನೋದನ್ನ ಕೇಳೋಣ ಬನ್ನಿ. ಸೂಪರ್, ಹೇಗೆ ಸೂಪರ್, ಮಾರ್ಕ್ ಸೈಕೋ ಗುರು, ಮಾರ್ಕ್ ಸೈಕೋ ಸಿನಿಮಾ ಆಗಿದೆ. ಹೇಗಿದೆ ಸರ್ ಸಿನಿಮಾ? ಫಿಲಂ ಸೂಪರ್ ಐತೆ. ಮಾರ್ಕ್ ನೋಡಿದಾರಲ್ಲ, ಕ್ಲೈಮ್ಯಾಕ್ಸ್ ಅಂತೂ ನೆಕ್ಸ್ಟ್ ಲೆವೆಲ್ ಐತೆ. ಮಕ್ಕಳದೈತಿ, ಸಣ್ಣ ಹುಡುಗರದೈತಿ. ಕಿಡ್ನಾಪ್ ಮಾಡೋಕ್ ಸಂಬಂಧ ಐತಿ ಪಿಕ್ಚರ್ ಅದ. ಕಿಡ್ನಾಪ್ ಹೆಂಗ್ ಮಾಡ್ತಾರೆ, ಏನ್ ಮಾಡ್ತಾರೆ ಅಂತ ಫಿಲಂ ಮತ್ತೆ ಸಕ್ಕತ್ತಾಗೈತಲ್ಲ. ಒಂದ್ ಕಂಟೆಂಟ್ ಕೊಟ್ಟಾನ ನಮ್ ಬಾಸ್ ಅಭಿನವ್ ಚಕ್ರವರ್ತಿ ಮಾಡೋ ಫಿಲಂ ಎಲ್ಲ ಸಕ್ಕತ್ತಾಗಿರ್ತದೆ. ಒಂದ್ ಕಂಟೆಂಟ್ ಮಾಡ್ತಾರೆ. ಎಲ್ಲರೂ ಗ್ಯಾರಂಟಿ 100% ಬಂದ್ ನೋಡ್ಬೋದು. ಓಕೆ, ಸೂಪರ್ ಆಗಿದೆ. ಮಸ್ತ್ ಪಿಕ್ಚರ್. ಸೂಪರ್ ಸೂಪರ್ ಅಣ್ಣ, ಫುಲ್ ಮಸ್ತ್ ಐತಿ. ಸೂಪರ್ ಮೂವಿ. ಹೇಗಿದೆ ಸರ್ ಸಿನಿಮಾ? ಒಂದ್ಸಲ ನೋಡಕ್ ಅಡ್ಡಿಲ್ಲ. ಎಲ್ಲಾರು ನೋಡ್ಬೇಕು. ಬಗ್ಗೆ ಮಾಧ್ಯಮ ಎಲ್ಲಾರು ಬೆಳೆಸ್ಬೇಕು ಅನ್ನೋದೇ ನಮ್ದು ಉದ್ದೇಶ. ಯಾರ್ದೋ ಆಗ್ಲಿ, ಎಲ್ಲಾರು ನಮ್ ಕರ್ನಾಟಕದವ್ರು ಎಲ್ಲಾರು ಕಡಿಮೆ ಮಾಡ್ಬೇಕು. ಹೇಗಿದೆ ಸರ್ ಸಿನಿಮಾ? ಅಲ್ಟಿಮೇಟ್ ಸೂಪರ್. ಚೆನ್ನಾಗಿದೆ ಸರ್, ಚೆನ್ನಾಗಿದೆ ಸಿನಿಮಾ ಆಗಿದೆ. ಬನ್ನಿ, ಸೂಪರ್ ಮೂವಿ. ಓಕೆ, ಸಿನಿಮಾ ಆಗಿದೆ ಸರ್. ಈ ಕಡೆ ಸೂಪರ್. ಒನ್ ಸೆಕೆಂಡ್, ಒನ್ ಸೆಕೆಂಡ್. ಜೈ ಕಿಚ್ಚ ಬಾಸ್. ಓಕೆ, ಹೇಗಿದೆ? ಚೆನ್ನಾಗಿದೆಯಾ? ಫ್ಯಾಮಿಲಿ ಎಲ್ಲ ನೋಡ್ಬೋದಲ್ಲ. ತಿಂಡಿ ನಮ್ ಬಾಸ್ ತಿಂಡಿ. ಏನ್ ಇಷ್ಟ ಆಯ್ತು ಸಿನಿಮಾದಲ್ಲಿ? ಸಖತ್ ಡಾನ್ಸ್ ಇದೆ ನಮ್ಗೆ ಇಷ್ಟ. ಸಖತ್ ನಮ್ ಬಾಸ್ ಅನ್ನ ನಮ್ಗೆ ಕನ್ನಡ ಅಂದ್ರೆ ಎಲ್ಲ ಸಿನಿಮಾ ಅದು ನೀವು ಕೂಡ ನಾವು ನೋಡ್ತೇವೆ. ಒಂದು ಸಾಂಗ್ ಯಾವ್ದಾದ್ರು ನೆನಪಿದೆಯಾ ನಿಮ್ಗೆ? ನಾವು ಬಿಗ್ ಬಾಸ್ ನೋಡ್ತೇವೆ. ಶನಿವಾರ ಆಯ್ತು ನಾವು ಬಿಗ್ ಬಾಸ್ ನೋಡ್ತೇವೆ. ಗಿಲ್ಲಿ ವಿನ್ ಆಗ್ಬೇಕು. ಅವ್ರು ನೋಡಿ ಇನ್ನೂ ಇಲ್ಲ ನೋಡಿದ್ದೀರಾ ಮೇಡಮ್? ಒಂದು ಮೆಸೇಜ್ ಕೊಡಿ ಕೊಟ್ರೆ ಸರ್. ಅಲ್ಲಿ ಮೇಡಮ್ ಅವ್ರಿಗೆ ಬರ್ಬೇಕು.
ಒಬ್ಬ ದುನಿಯಾಜ ಅಭಿಮಾನಿ. ಆದ್ರೆ ನಮ್ಗೆ ಯಾವ್ದು ಫ್ಯಾನ್ಸ್ ವಾರ್ ಇಲ್ಲ. ನಮ್ಗೆ ಕನ್ನಡ ಬೇಕು. ಯಾಕಂದ್ರೆ ನಮ್ಗೆ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ನಮ್ಮ ಹಳೆಯನ್ನು ಬಂದಿದ್ದಾನೆ. ಮಾತಾಡಪ್ಪ ಏನಪ್ಪ. ಜಯಮಾರ್ ಯಾವ ಸಿನಿಮಾ ನೋಡ್ಲಿಕ್ಕೆ ಬಂದಿದೆ? ನೀ ಯಾವ ಸಿನಿಮಾ ನೋಡಕ್ ಬಂದಿಯೋ? ಯಾರು ಸಿನಿಮಾ? ಯಾವ ಸುದೀಪ? ಕಿಚ್ಚ ಸುದೀಪ. ನಾವು ದುನಿಯಾಜಿನ ಅಭಿಮಾನಿ ಅಲ್ಲ. ನಮ್ಗೆ ಕನ್ನಡ ಇಷ್ಟ ಬೇಕು. ನಾವು ಈಗ ಮಾರ್ಕನ್ ನೋಡ್ತೀವ, ಇನ್ನಷ್ಟು 45 ನೋಡ್ಬೇಕಂತ. ಇವಾಗ ನಾವು ಮೂವಿ ಒಂದು ಸಖತ್ ಆಗಿದೆ, ಸೂಪರ್ ಆಗಿದೆ. ಮೂವಿ ಅಂದ್ರೆ ಅಲ್ಟಿಮೇಟ್ ಆಗಿದೆ. ಯಾವಾಗಾದ್ರೂ ಬೋರಿಂಗ್ ಏನಾದ್ರು ಅಂತ? ಅಲ್ಲೇ ಬೋರಿಂಗ್ ಇಲ್ಲ. ಆದ್ರೆ ಒಂದು ಮತ್ತೆ ಸೀನ್ ಅಂದ್ರೆ ಸಖತ್ತಾಗಿದೆ. ಯಾಕಂದ್ರೆ ನಾವು 45 ಸಿನಿಮಾನೇ ನೋಡ್ಬೇಕು. ಯಾಕಂದ್ರೆ ನಮ್ ಕನ್ನಡ ಇಂಡಸ್ಟ್ರಿ ಬೇಕಲ್ಲ. ನಾವು ಕನ್ನಡ ಅಂತ ಬೆಳೆಸೋ ನಾವು. ನಮ್ಗೆ ಯಾವ ಅಭಿಮಾನಿ ಅಂತ ಏನಿಲ್ಲ, ನಮ್ಗೆ ಕನ್ನಡ ಬೇಕು ಅಷ್ಟೇ. ನಮ್ಗೆ ಏನು ಅದ್ರಲ್ಲಿ ಮೆಸೇಜ್ ಇದೆ, ಒಂದ್ ಮೆಸೇಜ್ ಇದೆ. ನೀವು ಆ ಸಿನಿಮಾದಲ್ಲಿ ಏನ್ ಮೆಸೇಜ್ ನೀವು ಕನ್ಕೊಂಡ್ರಿ? ಅದೇ ಮಕ್ಕಳನ್ನ ಕೆಲಸ ಮಾಡ್ತಾರಲ್ಲ, ಅವ್ರು ಅಂತ ಜಾಗದಲ್ಲಿ ಹೋಗಿರ್ತಾರೆ. ಅವ್ರು ಎಂತ ಸೀನ್ ಇದೆ ಅಂತ ಅವರು ಹೋಗಿ ಅಂತ ಜಾಗದಲ್ಲಿ ಹಾಕಿರ್ತಾರಲ್ಲ, ಆ ಜಾಗದಲ್ಲಿ ಅವ್ರಿಗೆ ಎಂತ ಸೀನ್ ಕೊಟ್ಟಿದ್ದಾರೆ. ಅದೇ ನೋಡಾಗಲೇ ಮೆಸೇಜ್ ಇಟ್ಟಿದ್ದಾರೆ. ಸಖತ್ತಾಗಿದೆ ಮೂವಿ, ಮಾತ್ರ ಸಖತ್ತಾಗಿದೆ. ಪಾಲಿಟಿಕ್ಸ್ ಸೂಪರ್ ಆಗಿದೆ. ಅವರೆಲ್ಲ ಹಿಂದಿನ ಮಾಡ್ತಾರೆ, ಅದೆಲ್ಲ ಖುಷಿದ್ದಾರೆ. ಮತ್ತೆ ಅವ್ರ ಆಕ್ಟಿಂಗ್ ಚೆನ್ನಾಗಿದೆ. ಸುದೀಪ್ ಅವ್ರ ಆಕ್ಟಿಂಗ್, ಡ್ಯಾನ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ರು. ಅವ್ರದ್ದು ಈಗ ಹಿಂದೆ ವಿಕ್ರಾಂತ ರೋಣದಲ್ಲಿ ರಾರಕಮ್ಮ ಇಷ್ಟ, ಈಗ ಈ ಡ್ಯಾನ್ಸ್ ಗೆ ಒಳ್ಳೆ ಸ್ಟೆಪ್ ಹಾಕಿದ್ರು. ಇದು ಈ ಸಿನಿಮಾದಲ್ಲಿ ಯಾವ ರೀತಿ ಅನಿಸ್ತು? ಅವ್ರು ನಾರ್ಮಲ್ ಆಗಿ ಬಂದ್ರೆ ಅದು ಸ್ಟೆಪ್. ಈ ಮೂವಿ ಒಳಗಡೆ ಅದ್ರೊಳಗೆ ಸ್ಟೆಪ್ ಹಾಕಿದ್ದಾರೆ. ಈ ಮೂವಿ ಒಳಗಡೆ ಸ್ಟೆಪ್ ಹಾಕಿಲ್ಲ. ನಾರ್ಮಲ್ ಬಂದ್ರೆ ಅದು ಸ್ಟೆಪ್ ತರಾನೇ ಇದೆ. ಚೆನ್ನಾಗಿದೆ, ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ. ಫ್ಯಾಮಿಲಿ ಅವರೆಲ್ಲ ಬಂದು ನೋಡ್ಬೋದು, ಫ್ಯಾಮಿಲಿ ಎಲ್ಲ ನೋಡ್ಬೋದು. ಹೇಳ್ಬೇಕಂತಂದ್ರೆ ನಮ್ ಇಂಗ್ಲಿಷ್ ಮೂವಿ ರೇಂಜ್ ಪ್ಯಾನ್ ಇಂಡಿಯಾ ಎಲ್ಲಾ ಸಿನಿಮಾಸ್ ನಮ್ ಕನ್ನಡ ಇದೇ ರೀತಿ ಹೌಸ್ಫುಲ್ ಆಗ್ಬೇಕು. ಅದೇ ನಮ್ಮ ಒಂದು ಆಸೆ. ಅದೇ ಈ ಸಿನಿಮಾ ಮುಗಿದ ತಕ್ಷಣ 45 ಕೂಡ ನೋಡ್ತೇವೆ ಸರ್. ಅದು ನೋಡಿದ್ರೆ ಎಲ್ಲ ಅಭಿಮಾನಿ ಕೇಳ್ಕೊಳ್ಳೋದು ಒಂದೇ, ಫ್ಯಾನ್ಸ್ ವಾರ್ ಬೇಡ. ಫ್ಯಾನ್ಸ್ ವಾರ್ ಮಾಡಕ್ ಈಗ ಸುದೀಪ್ ಅವರು ಒಂದು ಅವರ್ ಯುದ್ಧ ನಡೆಯುತ್ತೆ ಅಂತ ಒಂದು ಇದನ್ನ ಹಾಕಿದ್ರು. ಇದೇ ಗಂಡು ಮೆಟ್ಟಿದ ನಾಡಿನಲ್ಲಿ ಅದು ಯಾರಿಗೆ ಅಂತ ಇನ್ನೂ ಕ್ಲಾರಿಟಿ ಸರಿಯಾಗಿ ಸಿಗ್ತಾ ಇಲ್ಲ. ಅದು ಯಾವ ಪೈರಸಿ ಬಗ್ಗೆ ಅಂತಂದು ಸುದೀಪ್ ಅವರು ಹೇಳಿರೋದು ಪೈರಸಿ ಬಗ್ಗೆ ಅಲ್ವಾ? ಯಾವ್ದೇ ರೀತಿ ಪೈರಸಿ ಅಲ್ಲ ಇದು. ಅಭಿಮಾನಿಗಳು ಸಿದ್ಧರಾಗಿರಿ ಅಂತ ನಮಗೆ ಹೇಳಿದಾರೆ ಅವರು. ನಾವು ಕಿಚ್ಚಲ್ ಅಭಿಮಾನಿ, ಇದ್ದಕ್ಕೆ ರೆಡಿ ಆಗಿರಿ ಅಂತ ನಮಗೆ ಹೇಳಿದಾರೆ. ಯಾವ್ದೇ ರೀತಿ ಯಾರಿಗೂ ನೋಡಿದ್ರೆ, ನೀವು ಇಂಟರ್ವ್ಯೂ ನೋಡಿದಾರೆ, ದರ್ಶನ್ ಅವರ ವೈಫ್ ಅವ್ರ ಏನೋ ಇದು ಮಾಡ್ತಾ ಇದಾರೆ. ಆ ತರ ಏನಿಲ್ಲ, ಅವ್ರ ಬಿಟ್ಟು ಕೊಟ್ಟಿನೂ ಇಲ್ಲ. ಯಾವಾಗ ನೀವು ನೋಡಿರ್ಬೋದು, ಇಂಟರ್ವ್ಯೂ ನೋಡಿರ್ಬೋದು. ಯಾವ್ದಾದ್ರು ಅವರ ಸ್ನೇಹಿತ ಕೂಡ ದರ್ಶನ್ ಯಾವಾಗ್ಲೂ ಗೊತ್ತೇ ಇದೆ. ಅವರು ಒಳಗೆ ಒಬ್ಬರನ್ನ ಬಿಟ್ಟು ಕೊಡೋದಿಲ್ಲ ಅನ್ನೋದು ಅಭಿಮಾನಿಗಳ ವಾದನೂ ಕೂಡ ಇದೆ. ಯಾವತ್ತು ಬಿಟ್ಟು ಕೊಟ್ಟಿಲ್ಲ, ಬಿಟ್ಟು ಕೊಡೋದನ್ನು ಇಲ್ಲ. ಅವ್ರ ಸ್ನೇಹ ಇದೆ. ಇವೆಲ್ಲ ಏನಾಗ್ಬಿಟ್ಟಿದೆ, ನಾವೆಲ್ಲ ಫ್ಯಾನ್ಸ್ ಇವೆಲ್ಲ ಏನ್ ಮಾಡ್ತಾರ, ಇದೆಲ್ಲ ಇವರೇ ಮಾಡ್ತಿರೋದಿಲ್ಲ. ಇನ್ನೊಂದೇನಂದ್ರೆ, ಇವಾಗ ಸಿನಿಮಾ ರಿಲೀಸ್ ಆದ ತಕ್ಷಣ ಈಗ ಮೊಬೈಲ್ಗಳಲ್ಲೆಲ್ಲ ಪೈರಸಿ ಆಗ್ತಾ ಇದೆಯಲ್ಲ, ಅದಕ್ಕೋಸ್ಕರ ಕಿಚ್ಚ ಸುದೀಪ್ ಅವರು ಗುಡುಗಿದಾರ ಅಂತ ಅವತ್ತು ವೇದಿಕೆ ಮೇಲೆ ಹೇಳಿದ್ದಾರೆ. ಇದೇ ಗಂಡು ಮೆಟ್ಟಿ ಎಲ್ಲ ಮಾಡ್ತಿರೋದು ಇದು ಬೇರೆ ಫ್ಯಾನ್ಸ್. ಅವ್ರ ಫೋಟೋ, ಸುದೀಪ್ ಫೋಟೋ ಇಟ್ಕೊಂಡು, ಅವ್ರ ಫೋಟೋ ಇಟ್ಕೊಂಡು ಇವ್ರು ಮೆಸೇಜ್ ಮಾಡ್ತಾ ಇದಾರೆ. ಎಲ್ಲ ಬರ್ತಾ ಇರೋದು ನಮ್ ಬಾಸ್ ಮೇಲೆ. ಯಾವ್ದೇ ರೀತಿ ಸುದೀಪ್ ಅವ್ರು ಮಾಡಿದ್ದಲ್ಲ, ಮಾಡಿಸಿದ್ದಲ್ಲ. ಎಲ್ಲ ಮಾಡ್ತಾ ಇರೋದು ಬೇರೆದವರು, ಬರ್ತಾ ಇರೋದು ಅವ್ರ ಹೆಸರು ಅಷ್ಟೇ. ಅಂತ ಕಿಡಿಗೇಡಿಗಳ ಸ್ವಲ್ಪ ಸದ್ವರು ಕಡಿಮೆ ಮಾಡ್ಬೇಕು ಸರ್. ತಗೋಬೇಕು. ಕೇವಲ ಸುದೀಪ್ ಅಲ್ಲ, ದರ್ಶನ್ ಆಕೈತಿ, ಎಲ್ಲ ಶಿವರಾಜ್ ಕುಮಾರ್ ಆಕೈತಿ, ಉಪೇಂದ್ರ ಆಕೈತಿ. ಹಿಂಗ ಪ್ಯಾನ್ ಇಂಡಿಯಾ ಆಕೈತಿ, ಹೌಸ್ಫುಲ್ ಆಕೈತಿ. ಈ ಪೈರಸಿ ಡೆವಿಲ್ ಕೂಡ ಅದು ಫುಲ್ ಸೇನೆ ಖುಷಿ ಐತಿ. ನಮ್ ಕನ್ನಡ ಮೂವೀಸ್ ಬೆಳಿಬೇಕ, ಪ್ಯಾನ್ ಇಂಡಿಯಾ ಹಿಂಗ ಬ್ಲಾಕ್ ಬಾಸ್ಟರ್ ಸಿನಿಮಾದ ಬಗ್ಗೆ ಅದು ಕೂಡ ಭರ್ಜರಿ ರೆಸ್ಪಾನ್ಸ್ ಕಾಣ್ತಾ ಇದೆ. ಅದೇ ರೀತಿ ಆ ಸುಧಾ ಚಿತ್ರಮಂದಿರದಲ್ಲಿ 3 ಗಂಟೆಗೆ ಇಂದು ಅಂದ್ರೆ ಡೆವಿಲ್ ಕೂಡ ಅದು ಭರ್ಜರಿ ಪ್ರದರ್ಶನ ಕಾಣ್ತಾ ಇದೆ. ಹೀಗೆ ಈ ಪ್ರತಿಯೊಂದು ಅಂದ್ರೆ ಮೇಲಿಂದ ಮೇಲೆ ಕನ್ನಡಾಭಿಮಾನಿಗಳಿಗೆ ಒಂದು ಭರ್ಜರಿ ಪ್ರತಿ ವಾರನೂ ಒಂದು ದಿನ ಕಡುಬಿನ ಊಟ ಆದ್ರೆ, ಇನ್ನೊಂದು ದಿನ ಹೋಳಿಗೆ ಊಟ, ಮತ್ತೊಂದು ದಿನ ಮತ್ತೊಂದು ಸೊಗಡಿನ ಊಟವನ್ನ ನಮ್ಮ ಕನ್ನಡದ ಸ್ಟಾರ್ ನಟರುಗಳೆಲ್ಲ ಅಭಿಮಾನಿಗಳಿಗೆ ಉಣಬಡಿಸ್ತಾನೆ ಬರ್ತಾ ಇದ್ದಾರೆ. ಹಾಗೆ ಇನ್ನು ನಿರ್ಮಾಣಗಳಲ್ಲಿ ಈಗ ದುನಿಯಾ ವಿಜಯ್ ಅವ್ರದ್ದು ಲ್ಯಾಂಡ್ ಲಾರ್ಡ್ ಇರ್ಬೋದು, ಈಗ ಧ್ರುವ ಸರ್ಜಾ ಅವ್ರದ್ದು ಯಾವ್ದು ಸಿನಿಮಾ ಕೆಡಿ ಕೂಡ, ಅದು ಕೂಡ ಈಗ ತುದಿಗಾಲಲ್ಲಿ ನಿಂತಿದೆ. ಲ್ಯಾಂಡ್ ಲಾರ್ಡ್ ಮತ್ತು ಕೆಡಿ ಸಿನಿಮಾ ಕೂಡ ಈಗ ಇನ್ನೇನು ಬರೋದ್ರಲ್ಲಿ. ಮತ್ತೆ ಯಾವ್ದು ಮ್ಯಾಂಗೋ ಪಚ್ ಕೂಡ, ಅದು ಕೂಡ ರಿಲೀಸ್ ಆಗ್ತಾ ಇದೆ. ಇನ್ನೇನು ಹಲವಾರು ನಿರೀಕ್ಷೆಗಳನ್ನ ಹುಟ್ಟು ಹಾಕ್ತಕ್ಕಂಥ ಸಿನಿಮಾಗಳು ಕನ್ನಡ ಇಂಡಸ್ಟ್ರಿಯಲ್ಲಿ ಬರ್ತಾ ಇದೆ. ಆದರೆ ಇವೆಲ್ಲ ಪ್ಯಾನ್ ಇಂಡಿಯಾ ಸಿನಿಮಾ ಆಗಲಿ ಅಂತ ಕನ್ನಡಾಭಿಮಾನಿಗಳ ಒಂದು
ಆಸೆ ಹಾಗೂ ಅಭಿವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಇಷ್ಟು ಈ ಸರಳ ಮಾಧ್ಯಮ ಕೊಡ್ತಾ ಇರತಕ್ಕಂತ ಒಂದು ವಿಶ್ಲೇಷಣಾ ಚಿತ್ರದ ವಿಶ್ಲೇಷಣೆ ಅಂತ ಹೇಳ್ಬಹುದು. ಇದೇ ರೀತಿ ಹೊಸ ಹೊಸ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲ್ ಆದಂತಹ ಸರಳ ಮಾಧ್ಯಮ ಚಾನಲ್ ಅನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ನಮಸ್ಕಾರ.